ಜಿಲ್ಲೆ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸವದತ್ತಿ ಯಲ್ಲಮ್ಮಾದೇವಿ ದೇವಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಸಂಸದರಾದ ಶ್ರೀ ಜಗದೀಶ ಶೆಟ್ಟರ್ ಅವರ ಕುಟುಂಬ ಸದಸ್ಯರೊಂದಿಗೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಯಲ್ಲಮ್ಮ ದೇವಸ್ಥಾನಕ್ಕೆ 100 ಕೋಟಿ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ದಾಸೋಹ ಮಂಟಪ ಜಾತ್ರೆಗೆ ಬರುವ ಎಲ್ಲಾ ಭಕ್ತರಿಗೆ ಅಗತ್ಯ ಸೌಲಭ್ಯ ಒದಗಿಸಲು ಮಾಸ್ಟರ್ ಪ್ಲಾನ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಎಲ್ಲ ಭಕ್ತಾದಿಗಳಿಗೆ ಮತ್ತು ಜಾತ್ರೆಗೆ ಬರುವ ಎಲ್ಲಾ ಪೊಲೀಸ್ ಸಿಬ್ಬಂದಿಗೆ ವಿಶ್ರಾಂತಿ ಕೊಠಡಿ ನಿರ್ಮಾಣದ ಬಗ್ಗೆ ಚರ್ಚಿಸಿದರು. ಹಾಗೆ ಮುಟ್ರಿ ಎಲ್ಲರೂ ದೇವಸ್ಥಾನದ ವಾತಾವರಣ ಒಂದು ಶಿಸ್ತು ಇಟ್ಕೊಂಡ್ರೆ, ಒಂದು ಹೈಜೀನ್ ಇಟ್ಕೊಂಡ್ರೆ ಅದು ವಾತಾವರಣ ಬಂದಿ ಆಗತ್ತೆ. ಈಗ ನಾವು ಕಾಶಿ ಹೋಗಿ ನೋಡ್ಕೊತೀವಲ್ಲ, ಮೊದ್ಲು ಹೆಂಗಿತ್ತು ಇವತ್ತು ನೋಡಿದ್ರೆ ಭಾಳ ಇನ್ನೂ ಹೆಚ್ಚು ನಮ್ಗೆ ಜಾಗೃತಿ ಆಗ್ತದೆ. ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕೆ ಈಗ ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಈಗ 20 ಕೋಟಿ ನಿಮ್ಮ ಖರ್ಚಾಗಿ ಪರ್ಮಿಷನ್ ಕೊಟ್ಟು ಸರಿಯಾಗಿ ಇದನ್ನು ದೇವಸ್ಥಾನ ಮೇಂಟೈನ್ ಮಾಡ್ಕೊಂಡಿದ್ರೆ ಇನ್ನೂ ಭಕ್ತಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅದ್ರ ಸಲುವಾಗಿ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿರಿ. ಇದೊಂದು ಕಡೆ ಇನ್ನು ರೆಗ್ಯುಲರ್ ಆಗಿ ದೇವಸ್ಥಾನ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ಹೋಗ್ಲಿಕ್ಕೆ ಏನು ಮಾಡಬೇಕು ಅದೊಂದು ವಿಚಾರ. ಅವಾಗ ಒಂದು ವ್ಯವಸ್ಥೆ ಬರ್ತದೆ. ಈ ರೇಣುಕಾ ಎಲ್ಲ ಏನು ಮಹತ್ವ ಐತಿ, ನಮ್ಮಿಂದ ಏನು ಬಂದಿಲ್ಲ ಒಂದು ಮಹತ್ವ. ರೇಣುಕಾ ಎಲ್ಲ ಮಾಡಿ ಆಶೀರ್ವಾದ ಬಂದದ್ದು, ಆದರೆ ಅದನ್ನು ವಾತಾವರಣ ಸರಿ ಇಟ್ಕೊಂಡು ಹೋಗ್ಬೇಕಲ್ಲ ನಾವು, ಅದು ಇಂಪಾರ್ಟೆಂಟ್. ನೀವೆಲ್ಲ ಅಧಿಕಾರಿಗಳು ಅದನ್ನು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಮಾಡೋಕ್ಕಾಗ್ತದೆ. ಅದ್ರ ಸಲುವಾಗಿ ಇದನ್ನು ಇದು ಮಾಡಿಕೊಂಡ್ರಿ. ಲೋಕಲ್ ಫೀಡ್ಬ್ಯಾಕ್ ಇಲ್ಲಿ ಒಂದು ಲೋಕಲ್ ಒಂದು ಅವಾಗ ವಿಸಿಟ್ ಮಾಡಿ ಲೋಕಲ್ ಜನರದ್ದು ಪ್ರಮುಖರದ್ದು ಒಂದು ಇದು ತೊಗೊಳ್ರಿ ಸಜೆಷನ್ಸ್. ಅಥವಾ ನೇರವಾಗಿ ನಿಮ್ಮ ಕಡೆ ಇಲ್ಲಿ ಬಂದವ್ರು ಹೇಳ್ತಾನೆ ಇವತ್ತಲ್ರಿ ಮತ್ತೆ ನೀವು ನೇರವಾಗಿ ಅಧಿಕಾರಿ ನಿಮ್ಮ ಆಫೀಸಲ್ಲಿ ಇರ್ತೀರಿ ಹೇಳ್ರಿ, ಅಲ್ಲೇ ಬಂದು ನಿಮ್ಮ ಸಜೆಷನ್ ಕೊಡ್ರಿ. ನಮ್ಮ ಹೆಬ್ಬಳ್ಳಿ ಹೇಳಿದ್ರು ನಮ್ಮ ಅವಕಾಶ ಕೊಡಿ ಮಾತಾಡೋದು ಅಂತ ಹೇಳಿ ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಕೋರ್ಟ್ನಾಗ 4 ವರ್ಷ ಗಂಟಲೆ ಸ್ಟೇ ತೊಗೊಂಡು ಇಲ್ಲಿ ಒಂದು ಕಲ್ಲು ಸದ್ಯಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ. ಅಂದ್ರೆ ಇದೇನ್ರಿ ಇದು ಸರಿಯಲ್ಲ. ಇದು ಯಾರು ಸ್ಟಡಿ ಮಾಡ್ರಿ ಬರೋಬ್ರಿ. 100 ಮೀಟರ್ದಾಗ ಏನು ಮಾಡ್ಬೋದು ಏನು ಬೇಕಾರೆ ಅವ್ರ ಪ್ರೇಯರ್ ಅದ ಇರ್ತೈತಿ. 100 ಮೀಟರ್ದಾಗ ಏನೇನೋ ಇದು ಮಾಡಕತ್ತೀರಿ, ಮನೆಗೆ ಮತ್ತೊಂದು ಮಾಡಕತ್ತೆ ಅಂದ್ರೆ ಸ್ಟೇ ಮಾಡ್ರಿ ಅಂತ ಇರ್ತಾರ. ತೊಗೊಂಬರ್ರಿ ನೀವು ನನ್ನ ಕಡೆ ಡಾಕ್ಯುಮೆಂಟ್ಸ್ ಮಾಡಿ ಸರ್ ವಕೀಲ ಸರಿ ತೆಗಿಬಾರ್ದಂತೆ ಅಲ್ರಿ. ಎಲ್ಲಾ ದೇವಸ್ಥಾನ ಹಳೆ ಈಗ ಪಟ್ಟದ ಕಲ್ಲು ಐವಳ್ಳಿ ಪಟ್ಟದ ಕಲ್ಲು ಎಲ್ಲ ಅದಾವ. ಆ ದೇವಸ್ಥಾನ ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದಾವ. ಬದಾಮಿ ಗುಹೆ ಅದಾವ, ಅಲ್ಲಿ ಒಳಗಿನ ಕಸ ತೆಗಿಬಾರ್ದು ಯಾವಾಗಲೂ 100 ಮೀಟರ್ ಒಳಗೆ. ಇದು ತಪ್ಪು ಇಂಟರ್ಪ್ರಿಟೇಷನ್ ಅದ. ಇನ್ನು ಯಾರು ಲಕ್ಷ ಕೊಟ್ಟಿಲ್ಲ, ನೀವು ಯಾರು ಸರಿಯಾಗಿ ಸ್ಟಡಿ ಮಾಡಿ ನಿಮ್ಮ ವಕೀಲ್ ಹೇಳ್ರಿ. ನಿಮ್ಮ ವಕೀಲ್ ನನ್ನ ಕಡೆ ಕರ್ಕೊಂಡ್ಬರ್ರಿ, ನಾ ಅವ್ರಿಗೆ ಅಡ್ವೈಸ್ ಮಾಡ್ತೇನೆ. ಸರ್ ಸಾರಿ ಫಾರ್ ಇಂಟರ್ಪ್ರಿಯರ್. ಬರ್ತಾರೆ ಕೋಟ್ಯಾಂತರ ರೊಕ್ಕ ನೀವು ತಂದಿರಿ, ಎಲ್ಲ ಮಿಸ್ಯೂಸ್ ಐತಿ. ಇಲ್ಲಿ ಏನು ಕೆಲಸ ಮಾಡೋದು ಇವ್ರ ಮಂಜುಗೌಡ್ರೆ. ಈಗ ಅದನ್ನ ಮತ್ತೊಂದು ಸಲ ಮಾತಾಡೋಣ. ಈಗ ಹಿಂದಾಗಿ ತಗೊಂಡು ಏನ್ ಮಾಡೋದು ಈಗ ಹೈಕೋರ್ಟ್ ಐತಿ ನೋಡ್ರಿ. ಹೈಕೋರ್ಟ್ 2 ವೀಕ್ಸ್ ಫೈನಲೈಸ್ ಮಾಡಿ ನಾನು ಮಾಡ್ಯಾರ 1185 ಎಕರೆ ಐತಿ ಟೋಟಲ್. ಅದ್ರಾಗ ಬರ್ತೇನ 1197 ಎಕರೆದೊಳಗೆ 150 ಎಕರೆ ಹೊಳ್ ಬಿಟ್ಟು ಕೊಟ್ಟಾರ ಸರ್. ಆಯ್ತು. ಈಗ 1000 ಎಕರೆನು ಅದನ್ನ ಅಲ್ಲಿ ಕೆಲಸ ಮಾಡ್ಬಾರ್ದು ಅಂತ ಹೇಳಿದ್ರು. ಇಟ್ ಈಸ್ ಇನ್ ಇದು ಇನ್ ದ ಕೋರ್ಟ್ ಸರ್. ಫೈನಲ್ ಮಾಡ್ಕೊಂಡು ಸರ್ ನಮ್ಗೆ ದನ ಕರಂ ಯಾಕೆ ಬೇಕು ಬೇಡ ಸರ್. ನಮ್ಗೆ ಈಗ ನಾವು ಮನಿ ಇಲ್ಲ. ದನಕರ ಏನು ಒಂದು 100 ಆ ಬೆಳಕು 100 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತೊಗೊಂಡ್ರಿ. ಅದರಿಂದ ಏನೇನು ಅಭಿವೃದ್ಧಿ ಮಾಡ್ಲಿಕ್ಕತ್ತಿದ್ದೀರಿ ನೋಡ್ರಿ, ಇದ್ರ ಬಗ್ಗೆ ನಮ್ಮ ಮಾಹಿತಿ. ಈಗ ನೋಡ್ರಿ, ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ್ವಲ್ಲ, ಇಲ್ಲಿ ಲಿಸ್ಟ್ ಇದೆ.
ಮೊದಲು 10 ಕೋಟಿ ಅದು ಈಗ ಮತ್ತೆ 8 ಕೋಟಿ ಅದಾಗಿ 18 ಕೋಟಿ ಆಗಿದೆ ಈಗ 10 ಕೋಟಿ ಇದ್ದಿದ್ದ ಮತ್ತೆ 8 ಕೋಟಿ ಜಾಸ್ತಿ ಒಂದು ಬರ್ತಿದೆ. ಇದು ಒಂದು ನೀವು ಫೋಟೋ ಕಾಪಿ ತೊಗೊಂಬಿಡ್ರಿ ಇಲ್ಲಿ ಮೊದಲು 18 ಕೋಟಿ ಏನಾಯ್ತಲ್ಲ ಈಗ ಹೌದು ಸರ್. ಮಲ್ಟಿಪರ್ಪಸ್ ಹಾಲು 2 ಕಾಮನ್ ಟಾಯ್ಲೆಟ್ಸ್ ಆ್ಯಂಡ್ ಬಾತ್ರೂಮ್ಸು ಕಂಪೌಂಡ್ ವಾಲು ವೇಟಿಂಗ್ ಏರಿಯಾ ಇನ್ಫಾರ್ಮೇಷನ್ ಸೆಂಟರು ಕೆಫ್ಟೇರಿಯಾ ಫಸ್ಟ್ ಏಡ್ ಸೆಂಟರು ಸಿವೇರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಸ್ಮಾರ್ಟ್ ಡಿಸ್ಪ್ಲೇ ಪ್ರೊವೈಡಿಂಗ್ ಆ್ಯಂಡ್ ಇನ್ಸ್ಟಾಲಿಂಗ್ ಸ್ಮಾರ್ಟ್ ಇನ್ಫಾರ್ಮೇಷನ್ ಇದು 18 ಕೋಟಿ ಕೋಟಿ ರೂಪಾಯಿ ಹೌದು ಸರ್. ಇನ್ನು 100 ಕೋಟಿ ಒಳಗೆ ಕ್ಯೂ ಕಾಂಪ್ಲೆಕ್ಸ್ ಇವತ್ತು ಧರ್ಮಸ್ಥಳ ಉದ್ಘಾಟನೆ ಇದೆ. ಹೌದು ಸರ್. ಆಮೇಲೆ ಪಾರ್ಕಿಂಗ್ ಫೆಸಿಲಿಟಿ ಕಾರ್ ಐತು ಕಾರ್ಟ್ ಆಯ್ತು ಎಲ್ಲನೂ. ಆಮೇಲೆ ಅನ್ನದಾಸೋಹ ಕಾಂಪ್ಲೆಕ್ಸ್ ದೊಡ್ಡದೊಂದು ಒಂದು 4-5 ಸಾವಿರ ಜನ ಕುಂದ್ರುವಂಗೆ ಅನ್ನದಾಸೋಹದ್ದು ಹವೇಕರ್ ಜೋನ್ಸು ಪಾದಚಾರಿಗಳಿಗೆ. ಹೌದು. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕು ಕಮಾಂಡ್ ಕಂಟ್ರೋಲ್ ಸೆಂಟರು ಲ್ಯಾಂಡ್ಸ್ಕೇಪಿಂಗ್ ಇವೆಲ್ಲ ಇದ್ರಾಗ ಬರ್ತಾವೆ 100 ಕೋಟಿ. ಇದು ನಮ್ಮ ಮಾಹಿತಿಗೆ ಯಾರು ಕೊಡಂಗೇನೆ ಇಲ್ರಿ. ಈಗ ಐತೆ ನೋಡ್ರಿ ಈಗ ಕೊಡ್ರಿ ಸರ್. ಫೋಟೋ ಕೊಟ್ಟು ಹೊಡ್ದವ್ರಿ ಇಟ್ಕೊಂಡು ಎಲ್ಲ ತೊಗೊಳ್ರಿ ನಮ್ಮ ಕಡೆ ಒಂದು ಕಾಪಿ ಐತಿ. ಸೌದತ್ತಿಯೊಳಗೆ 5 ದಿವಸ ಧರಣಿ ಸತ್ಯಾಗ್ರಹ ಸರ್. ಇದ್ರ ಬಗ್ಗೆ ರೈಲ್ವೆ ಸಲುವಾಗಿ ನೋಡ್ರಿ ನಾನು ಧರಣಿ ಸದ್ಯಕ್ಕೆ ಯಾಕೆ ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಇಲ್ಲಿ MP ಇದಾರ, ನಾ ರೈಲ್ವೆ ಮಿನಿಸ್ಟರ್ ಭೇಟಿಯಾಗೀನಿ. ಇಲ್ಲಿ ಇದರಿಂದ ಲೋಕಾಪುರ ರಾಮದುರ್ಗ ಸೌದತ್ತಿ ಮತ್ತು ಧಾರವಾಡದವರೆಗೆ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕಂತ ಹೇಳಿ ಈಗಾಗಲೇ ಇವರಿಗೆ ವೈಷ್ಣವರಿಗೆ ಭೇಟಿಯಾಗಿ ಹೇಳಿ ಬಂದೇನೆ, ಪ್ರಪೋಸಲ್ ಕೊಟ್ಟಿದ್ದೀನಿ. ಒಂದು ರೀಸರ್ವೆ 19ರಾಗ ಸರ್ವೆ ಆಗಿತ್ತು, ಅದು ಸರಿಯಾಗಿ ರಿಪೋರ್ಟ್ ಇರಲಿಲ್ಲ. ಅದಕ್ಕೊಮ್ಮೆ ರೀಸರ್ವೆ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಮಾಡೋ ಹಂತದಲ್ಲಿ ಇದ್ದಾರೆ, ಅದೊಂದು ಆರ್ಡರ್ ಆಗ್ತದೆ. ಆದಮೇಲೆ ರೀಸರ್ವೆ ಆದಮೇಲೆ ಅಲ್ಲಿ ಏನಾಗಿದೆ, ಇಲ್ಲಿ ಕೋಟ್ಯಾಂತರ ಜನ ಭಕ್ತಾದಿಗಳು ಬರೋದು ಇವೆಲ್ಲ ಹೆಚ್ಚಿಗೆ ಮಾಹಿತಿ ಇರಲಿಲ್ಲ. ಈಗ ಅದು ಮಾಹಿತಿ ಕೊಡ್ತಾ ಇದ್ದೇವೆ. ಅದಕ್ಕೆ ಈಗ ಅವ್ರು ಯಾರು ಹೋರಾಟ ಮಾಡ್ತಾರೆ ನಮಗೂ ಬಂದು ಬಿಟ್ಟಾಗಲಿ, ನಮಗೆ ಇನ್ಫಾರ್ಮೇಷನ್ ಕೊಡಲಿ, ನಾವು ಪ್ರಯತ್ನ ಮಾಡಾಕತ್ತೀವಿ, ಬಿಟ್ಟೇ ಇಲ್ಲ. ಹೊಸದಾಗಿ ನಾ ಫಸ್ಟ್ MP ಆದ ತಕ್ಷಣ ಈ ರೈಲ್ವೆ ಮಾರ್ಗದ ಪ್ರಸ್ತಾಪ ಚಾಲೂ ಮಾಡಿಬಿಟ್ಟಿನಿ ನಾನು. ಅದಕ್ಕೇನು ಮಾಡೋದು ಮಾಡ್ತೀವಿ, ನಾವು ಮಾಡಲೇಬೇಕು. ಅದು ಬಿಡ್ರಪ್ಪ, ನೋಡೋಣ ಅದನ್ನೇ ಒಂದು ಕೆಲಸ ಮಾಡೋಣ. ಮೊದಲ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ರಿ, ಅವನ್ನೆಲ್ಲ ಬಿಡ್ರಿ. ಎಲ್ಲ ಈಗ ಹೊಸ ಆಫೀಸ್